ಈ ನಮ್ಮನೆ ನನ್ನ ತಮ್ಮ ನನ್ನ ಅತ್ತಿಗೆ ಎಲ್ಲೂ ಬಾಡಿ ಸಿಗ್ಲಿಲ್ಲ. ಇಂದಿಗೆ 6 ದಿವಸ ಆಯ್ತು. ಮತ್ತೆ ನನ್ನ ಅಣ್ಣ ಒಬ್ಬ ಪೆಟ್ಟಾಗಿ, ಮತ್ತೆ ಅತ್ತಿಗೆ ಒಂದು ಪೆಟ್ಟಾಗಿ, ಮತ್ತೆ ಹುಡುಗಿ ಒಂದು ಪೆಟ್ಟಾಗಿ ಎಲ್ಲ ಆಸ್ಪತ್ರೆಯಲ್ಲಿ ಇದ್ದು. ಮನೇಲಿ ಒಂದು ಇಟ್ಟದಾಡು ಚೂರು ಬೇಕಂದ್ರೆ ನಮ್ಮ ಕೈಗೆ ಸಿಗಲಿಲ್ಲ. ನಮಗೆ ಬಾಡಿ ಬೇಕು ಮೊದಲೇ, ಯಾವುದಿದ್ರು ಬಾಡಿ ಬೇಕು. ಮತ್ತು ಅಣ್ಣನ ಹುಡುಗಿ ಮದುವೆ ಮಾಡ್ಬೇಕಂದ್ಕೊಂಡು 5 ಲಕ್ಷ ರೂಪಾಯಿ ಚಿನ್ನ ಮಾಡಿಸಿದ್ರು ಈ ವರ್ಷಯ್ಯ. ಹಿಂಗಾಗಿ ನಾವು ಅಲ್ಲಿ ಹುಡುಗಿ ಮದುವೆ ಮಾಡ್ಬೇಕಂತಿದ್ದಾಯಿತು. ಆದರೆ ಈ ವರ್ಷ ಅಲ್ಲೆಲ್ಲ ಮುಂದುವರ್ಸಿ ಮಾಡುವ ಅಂದ್ಕೊಂಡು ನನ್ನ ಅಣ್ಣ ಹಂಗೆ ಇಟ್ಕೊಂಡಿದ್ದ, ಇಲ್ಲೇ ಇಟ್ಕೊಂಡಿದ್ದ ಬಂಗಾರ ಅಷ್ಟು ಒಟ್ಟು ಹೋಗಿದ್ದು. ಮತ್ತು ಅವನ ಸಾಮಾನು ಏನೂ ಇಲ್ಲ, TV, ಕಪಾಟು, ಫ್ರಿಜ್ಜು ಏನೂ ಇಲ್ಲ, ಒಟ್ಟು ಹೋಗಿದ್ದು ಆಳಕ್ಕೆ. ಒಟ್ಟೆಲ್ಲ ಹೋದ್ಮೇಲೆ ನಾವು ಹೆಂಗೆ ಜೀವನ ಮಾಡ್ಕೊ ಹೊಳಿಬೇಕು. ಮತ್ತು ಆ ಹುಡುಗನ ಅಣ್ಣ ಇದು ತಾಯಿ ಇನ್ನೂ ಸಿಗಲಿಲ್ಲ. ಅವನಿಗೆ ಯಾರೇ ಅಧಿಕಾರಿ ಇವರು? ನನ್ನ ತಮ್ಮನ ಮನೇಲಿ ನಾನು ತಕೋಗಿಟ್ಕೊಂಡಾಗಿದ್ದವನು. ಏನೋ ಇದು ಮಾಡಿದಂತೆಯ್ಯ, ತಮ್ಮ ನೀನು ಬೇಜಾರು ಮಾಡ್ಕೊಬೇಡ, ನಿನ್ನ ಸರಿಯಾಗಿ ನಾವು ನೋಡ್ಕೊಂತೀವಿ ಅನ್ಕೊಂಡು ನನ್ನ ತಮ್ಮನ ಇಡ್ತೀವಿ ಅಟ್ಟೆಲ್ಲ ಹೇಳಿ ಇಟ್ಕೊಂಡಿದ್ದವನು. ನಾವೀಗ ಏನು ಮಾಡಬೇಕು? ನಮಗೆ ಬಾಡಿ ಬೇಕು ಮೊದಲು ಬಾಡಿ ಸಿಗಬೇಕಾದ್ರೆ ಕಾರ್ಯಕ್ರಮ ಮಾಡ್ಕೊಂಡು ನಮ್ಮದು ಜೀವನ ಮಾಡಬೇಕು. ಈ ನಮ್ಮನೆ ಆಗೋದಿಲ್ಲ. ನಮಗೆ ಬಾಡಿ ಸಿಗದಟ್ಟು ನಮ್ಗೆ ಯಾವ ಪರಿಹಾರನೂ ಬೇಡ. ಒಂದು ನೋಡಿದೆ ನಾನು. ಮತ್ತು ನಾವು ಇಲ್ಲಿ ಉಳೋದಿಲ್ಲ, ನಮ್ಮನೆ ಒಟ್ಟು ತೆಗೆದು ಬಿಡಬೇಕು. ನಮ್ಗೆ ಇಲ್ಲಾದ್ರೂ ಜಾಗ ಇಲ್ಲಾದ್ರೂ ಅಡ್ಡಿಲ್ಲ, ನಮಗೆ ಬೇರೆ ಕಡೆಗೂ ಶಿಫ್ಟ್ ಮಾಡ್ಕೊಡ್ಬೇಕು. ವರ್ಷಿಗೂ ಹಿಂಗೆ ಆಗ್ತಿದ್ದು. ಸಣ್ಣ ಹನುಮಂತಗೌಡ ಅದು ಮೊದಲು ಸಿಗಬೇಕು ನಮಗೆ, ಇನ್ನೂ ಸಿಗಲಿಲ್ಲಲ್ಲ. ಏನು ಮಾಡ್ಬೇಕು ಅದಕ್ಕೆ? ನಾವು 6 ದಿವಸ ಆಯ್ತು ಇವತ್ತಿಗೆ. ನೀವು ಅದು ಬಿಡ್ತೀರ ಇದು ಬಿಡ್ತೀರಂತೆ, ಹುಡುಗಿ ಕೊಡ್ತೀರಂತೆ. ಇದೇ ಪಾಪ ಈ ಹುಡುಗ ಹೋಗಿ ಭಾಳ ಪ್ರಯತ್ನ ಪಟ್ಟು, ಆ ಜಗ್ಗು ಗಂಪು ಒಟ್ಟು ಜನ ಪ್ರಯತ್ನ ಪಟ್ಟಿರ, ಆದರೆ ನಮ್ಮ ಹುಡುಗ ಸಾಧ್ಯನೇ ಆಗಲಿಲ್ಲ. ಅವರೆಲ್ಲ ಇಮ್ನಲ್ಲಿ ಕೃಷ್ಣ ಒಟ್ಟು ಜನ ಕೂಡಿ ನನ್ನ ಹೆಸರು ತಾಕಿ ಇದನ್ನ ಒಂದು ನಿಮಿಷಿಗೂ ಹಾಕಲಿಲ್ಲ. ಯಾಕೆ? ನಾವು ಪ್ರತ್ಯಕ್ಷದರ್ಶಿಗಳು. ಬ್ಲಾಸ್ಟ್ ಆಗಿ ಅಲ್ಲಿ ಇದಾಗಿ ಈ ಗುಡ್ಡ ಕುಸಿದೆ, ಗುಡ್ಡದ ಮಣ್ಣು ಕೆಳಗೆ ಬಿತ್ತಂದ್ರೆ ಏಕ್ಷಮ ಗುಡ್ಡಕ್ಕೆ ಹಳ್ಳಕ್ಕೆ ಟಚ್ ಆಗಿರ್ಬೇಕಲ್ಲ. ಅದನ್ನ ನಮ್ಮ ಅನಿಸಿಕೆ ಗ್ರಾಮಸ್ಥರದು. ಹಾ ಹೌದು. ಅದಾದ ನಂತರ ಅಲ್ಲಿ ಏನಾಗಿದೆ, ಸಿಲಿಂಡರ್ ಗ್ಯಾಸ್ ಕೆಳಗೆ ಬಿದ್ದು ಪ್ರತ್ಯಕ್ಷವಾಗಿ ನಾವು ನೋಡುವಂಥದ್ದು ಅಲ್ಲಿದ್ದಿ ಗದ್ದೆ ಕೆಲಸದಲ್ಲಿ ಬಂದಾಗ. ಆವಾಗ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ತಕ್ಷಣ ಆ ನೀರು ಎತ್ತಿ ಮೇಲ್ ತಂದು ಬಡಿದದ್ದು. ಅದು ಅಕಸ್ಮಾತ್ ಮಂಜುನಾಥ ಗೌಡ.